ಹಣ ಚಿನ್ನ ಬೆಳ್ಳಿ ಕಡೆಗಿದ್ದಂತ ಕಳ್ಳರ ದೃಷ್ಟಿ ಇದೀಗ ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ ಮೇಲೆ ಕೂಡ ಬಿದ್ದಿದೆ. ಅದರಂತೆ ಇದೀಗ ಹೆಲ್ಮೆಟ್ ಹಾಕೊಂಡು ಬಂದು ಒಬ್ಬ ಕಳ್ಳ ಸಿಲಿಂಡರ್ ಎಗರಿಸಿರುವಂತಹ ವಿಚಾರ ವರದಿಯಾಗ್ತಾ ಇದೆ. ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದಾಗಿದ್ದು, ಖತರ್ನಾಕ್ ಕಳ್ಳನೊಬ್ಬ ಹೆಲ್ಮೆಟ್ ಹಾಕೊಂಡು ಬಂದು ಸಿಲಿಂಡರ್ ಕದ್ದಿದ್ದಾನೆ. ಆರಾಮಾಗಿ ರಾಜಾರೋಷವಾಗಿ ಬಂದು ಮನೆ ಗೇಟ್ ಓಪನ್ ಇದೆಯಾ ಅಂತ ಮೊದಲು ಕಳ್ಳ ಚೆಕ್ ಮಾಡಿದ್ದಾನೆ. ಆ ಬಳಿಕ ಓಪನ್ ಇರುವಂತಹ ಮನೆಯ ಗೇಟ್ ಅನ್ನ ತೆಗೆದು ಒಳನುಗ್ಗಿ ತನ್ನ ಕೈ ಚಳಕವನ್ನ ತೋರಿಸಿದ್ದಾನೆ. ಬೈಕ್ನಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಕಳ್ಳ ಎಸ್ಕೇಪ್ ಆಗಿರುವಂತಹ ದೃಶ್ಯ ಇದೀಗ ನೋಡುಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಸೋಮವಾರ ಮುಂಜಾನೆ 3 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಇದಾಗಿದ್ದು, ನಿನ್ನೆ ಬೆಳಗ್ಗೆ ಅಷ್ಟೇ ಘಟನಾ ಸ್ಥಳದಲ್ಲಿ ಕಾಡುಗೋಡಿ ಠಾಣಾ ಪೊಲೀಸರಿದೀಗ ಪರಿಶೀಲನೆಗಿಳಿದಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆರಾಮಾಗಿ ಮನೆ ಗೇಟ್ ಓಪನ್ ಇದೆಯಾ ಅಂತ ಬಂದು ಚೆಕ್ ಮಾಡಿ ಆ ಬಳಿಕ ಸಿಲಿಂಡರ್ ಕದ್ದಿರೋದು ನೋಡಿ. ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಯಾವ್ಯಾವ ಮನೆ ಗೇಟ್ ಓಪನ್ ಇದೆ, ಗೇಟ್ ಯಾವ್ದು ಲಾಕ್ ಮಾಡಿಲ್ಲ ಅಂತ ಕಳ್ಳ ಫಸ್ಟ್ ಚೆಕ್ ಮಾಡ್ಕೊಳ್ತಿದ್ದಾನೆ. ಅದಾದ ಬಳಿಕ ಓಪನ್ ಇರೋ ಗೇಟ್ನ ಮನೆ ಒಳಗಡೆ ಬಂದು ಸಿಲಿಂಡರ್ ಕಳ್ತನ ಮಾಡ್ತಿರೋದನ್ನು ಗಮನಿಸ್ತಿದ್ದೀವಿ. ಈಗ ಎಷ್ಟೋ ಮನೆಗಳಲ್ಲಿ ಸಿಲಿಂಡರ್ನ ಅಡುಗೆ ಮನೆವರೆಗೂ ಕ್ಯಾರಿ ಮಾಡೋ ಅಷ್ಟೇನು ಇರೋದಿಲ್ಲ. ಅವರ ಪಾರ್ಕಿಂಗ್ ಪ್ಲೇಸು ಅಥವಾ ಸಂಪ್ ಭಾಗದಲ್ಲೆಲ್ಲ ಸಿಲಿಂಡರ್ಗೋಸ್ಕರನೇ ಒಂದು ಸಪ್ರೇಟ್ ಜಾಗ ಮಾಡಿಬಿಟ್ಟು ಅಲ್ಲಿಂದ ಪೈಪ್ ಕನೆಕ್ಷನ್ ಒಳಗೆ ಕಿಚನ್ನಿಗೆ ಲಿಂಕ್ ಮಾಡ್ಕೊಂಡಿರ್ತಾರೆ. ಅದರಂತೆ ಇಟ್ಟಿದ್ದಂಥ ಸಿಲಿಂಡರ್ನ ಕಳ್ಳ ಕದೀತಿರೋದನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಗುರುತು ಪತ್ತೆ ಆಗಬಾರ್ದು ಅಂತ ಹೇಳಿ ಅವನು ಹೆಲ್ಮೆಟ್ ಹಾಕೊಂಡು ಕಳ್ತನಕ್ಕೆ ಇಳಿದಿರೋದನ್ನು ಗಮನಿಸ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ ನಡೆದಿರುವಂಥ ಘಟನೆ ಇದು. ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಘಟನಾ ಸ್ಥಳಕ್ಕೀಗ ಕಾಡುಗೋಡಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಸ್ಥಳದಲ್ಲಿದ್ದಂಥ CCTV ಕ್ಯಾಮೆರಾಗಳನ್ನೆಲ್ಲ ಜಾಲಾಡ್ದಂಥ ಸಂದರ್ಭ ಈ ದೃಶ್ಯ ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಹಣ ಒಡವೆನ ಸೇಫ್ ಮಾಡ್ಕೋಬೇಕಾಗಿತ್ತು ಜನ, ಬಟ್ ಇವಾಗ ಸಿಲಿಂಡರ್ಗೂ ಕೂಡ ಕಂಟಕ, ಸಿಲಿಂಡರ್ನ ಕಾಯುವಂತ ದುಸ್ಥಿತಿ ಜನರದ್ದಾಗಿದೆ. ಕಾಡುಗೋಡಿ ಲಿಮಿಟ್ಸ್ನಲ್ಲಿ ನಡೆದಿರೋ ಈ ಕಳ್ತನಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಡೀಟೇಲ್ಸು? ಪ್ರಜ್ವಲ, ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧದ ಭೀತಿ ಈಗ ಸಿಲಿಕಾನ್ ಸಿಟಿಗೂ ತಟ್ಟಿದೆ. ಅದರ ಪರಿಣಾಮವಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ಸೇರಿದಂತೆ ಏನು ಕಮರ್ಷಿಯಲ್ ಸಿಲಿಂಡರ್ಗಳಿಗೂ ಕೂಡ ಭಾರಿ ಬೇಡಿಕೆ ಇತ್ತು. ಆದ್ರೆ ಇತ್ತೀಚೆಗೆ ಅದು ಅಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆಗಳ ಬಳಿ ಇಟ್ಟಿದ್ದಂತಹ ಸಿಲಿಂಡರ್ಗಳ ಕಳ್ಳತನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಬೇಗೂರಿನ ಬಳಿ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ಆಗಿತ್ತು. ಈಗ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿರುವಂತಹ ಒಂದು ಮನೆಯಂತಹ ಅಪರಿಚಿತ ವ್ಯಕ್ತಿ ಹೆಲ್ಮೆಟ್ ಅನ್ನ ಧರಿಸಿ ಗೇಟ್ ಅನ್ನು ಓಪನ್ ಮಾಡಿ ಒಳಗಡೆ ಇದ್ದಂತಹ ಒಂದು ಸಿಲಿಂಡರ್ ಅನ್ನ ಕನೆಕ್ಷನ್ ಅನ್ನು ತೆಗೆದು ಆತ ಬೈಕ್ ನಲ್ಲಿ ತೆಗೆದುಕೊಂಡು ಹೋಗಿರುವಂತಹದ್ದು. ಬೆಳಗ್ಗೆ ಮನೆಯವರು ಎದ್ದು ನೋಡಿದಂತಹ ಅಡಿಗೆ ಮಾಡೋದಕ್ಕೆ ಅಂತ ಹೇಳಿ ಕಿಚನ್ಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಫೈರ್ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಗಾಬರಿ ಆಗುತ್ತೆ. ಬಂದು ನೋಡಿದಂತ ವೇಳೆಯಲ್ಲಿ ಹೊರಗಡೆ ಇಟ್ಟಿದ್ದಂತಹ ಒಂದು ಸಿಲಿಂಡರ್ ಕೂಡ ಕಾಣೆಯಾಗಿರುತ್ತೆ. ಆಗ CCTVಗಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ಹೆಲ್ಮೆಟ್ ಅನ್ನ ಧರಿಸಿ ಬಂದು ಈ ರೀತಿಯಾಗಿ ಕಳ್ಳತನ ಮಾಡ್ಕೊಂಡು ಹೋಗಿರುವಂತದ್ದು ಗೊತ್ತಾಗಿದೆ. ಅಕ್ಕಪಕ್ಕದ ಏರಿಯಾಗಳಲ್ಲೂ ಕೂಡ 2-3 ಬಾರಿ ಇದೇ ರೀತಿಯಾಗಿ ಆತ ವಾಚ್ ಮಾಡಿರುವಂತದ್ದು ಕೂಡ ಗೊತ್ತಾಗಿದೆ. ಇದನ್ನ ಪಕ್ಕ ಪ್ಲಾನ್ ಮಾಡಿ ಆತ ಎಲ್ಲಿಟ್ಟಿದ್ದಾರೆ ಏನನ್ನೋದು ಕೂಡ ನೋಡ್ಕೊಂಡು ಈತ ಕಳ್ಳತನ ಮಾಡಿರುವಂತಹದ್ದು. ಇದೇ ಒಂದು ಏರಿಯಾದಲ್ಲಿ ಕೂಡ 2 ಕಳ್ಳತನ ಆಗಿತ್ತು. ಆದ್ರೆ CCTV ಇಲ್ಲದ ಕಾರಣ ಅವರು ದೂರನ ಕೊಟ್ಟಿದ್ರು. ಅದು ಯಾವುದೇ ರೀತಿಯಾದಂತಹ ಕ್ರಮ ಆಗಿರ್ಲಿಲ್ಲ. ಸದ್ಯ ಈಗ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. 2 ಕಡೆ ಆದಂತಹ ಘಟನೆಗೂ ಓರ್ವ ವ್ಯಕ್ತಿಯ ಮಾಡಿರುವಂತಹದ್ದ ಏನು ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ಈಗ ಆತನ ಒಂದು ಬಂಧನಕ್ಕೆ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿಲಿಂಡರ್ಗಳಿಗೆ ಎಷ್ಟು ಮಟ್ಟಿಗೆ ಬೇಡಿಕೆ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಇದನ್ನ ಬಿಟ್ರೆ ಮತ್ತೆ ಇದೇ ಒಂದು ಕೆಲಸನ ಮುಂದುವರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕಡಿವಾಣ ಹಾಕೋದಕ್ಕೆ ಈಗ ಮುಂದಾಗಿರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.